ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು 8 o'clock ಆಗಿದೆ ಟೈಮ್, ಈಗ ರಾತ್ರಿ 8 ಗಂಟೆ. ಇವಾಗ ಮಾಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ, ಬರ್ತ್ಡೇ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ. ಆವಾಗ ತಾನೇ ಮಳೆ ಬಂದಿತ್ತು, ನಾವು ಊಟ ಇನ್ನೂ ಮಾಡಿರಲಿಲ್ಲ, ಅಡುಗೆ ಎಲ್ಲ ಮಾಡಿಬಿಟ್ಟು ಹೊರಟ್ವಿ. 8 ಗಂಟೆಗೆ ಹೊರಟ್ವಿ, ಇನ್ನೇನಿಲ್ಲ ಹತ್ರನೇ ಅಲ್ವಾ ಇರೋದು ಅಂದ್ಬಿಟ್ಟು. ಫಸ್ಟ್ ನಾವು ಯಾವಾಗಲೂ ಅಷ್ಟೇ ಬರ್ಡೇ ಶಾಪಿಂಗ್ ಅಂತ ಅಂದರೆ ಕರ್ಕೊಂಡು ಹೋಗೋದೇ ಸ್ಟಾಪ್ಗೆ ಹೋಗೋದು ನಾವು. ಅಂದರೆ ನಾರ್ಮಲಾಗಿ ರೆಗ್ಯುಲರಾಗೂ ಹೋಗ್ತೀವಿ, ಬಟ್ ನಮ್ಮ ಯಜಮಾನರು ಅಲ್ಲಿಗೆ ಕರ್ಕೊಂಡು ಹೋಗೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಫಸ್ಟು ಕಾಸ್ಮೆಟಿಕ್ಸ್ದು ಅದು ಇದು ಬ್ಯಾಗ್ದು ಅದೆಲ್ಲ ಫಸ್ಟ್ ನಂಗೆ ಡೈವರ್ಟ್ ಆಗೋದೆ ಅಲ್ಲಿ. ನಾನು ಪರ್ಟಿಕ್ಯುಲರಾಗಿ ಏನು ಇಂಥದ್ದೇ ತೊಗೊಬೇಕು ಅಂತ ಏನು ಹೋಗಿರಲಿಲ್ಲ. ಮ್ಯಾಕ್ಸಿ ಇಲ್ಲ ಅಂತಂದರೆ ಜೀನ್ಸ್ ಆ ಥರದ್ದೇನಾದರೂ ವೆಸ್ಟರ್ನ್ ಔಟ್ಫಿಟಲ್ಲಿ ನೋಡೋಣ ಅಂತ ಹೋಗಿದ್ದಿದ್ದು. ಮ್ಯಾಕ್ಸಿ ಫಸ್ಟ್ ಟ್ರೈ ಮಾಡಿದೆ, ಇಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು. ಬಟ್ ನನಗೇನು ಅಷ್ಟು ವೇರ್ ಮಾಡಿ ನೋಡಿದೆ, ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಬಟ್ ಈ ಥರ ಶರ್ಟ್ ಆ ಥರದ್ರಲ್ಲೂ ನೋಡಿದೆ. ಅದೇನಂತಂದರೆ ನನಗೆ ಸೈಜ್ ಅವೈಲಬಲ್ ಇರಲಿಲ್ಲ, ಎಲ್ಲ ಲಾರ್ಜ್ ಮೀಡಿಯಮ್ ಅದರಲ್ಲೇ ಇತ್ತು. ಇಲ್ಲಿರೋದ್ರಲ್ಲಿ ಯಾವುದೂ ನನ್ನ ಸೈಜ್ ಇರಲಿಲ್ಲ. ಸೈಜು ಇಂಪಾರ್ಟೆಂಟ್, ತಿರ್ಗಾ ತೊಗೊಂಡು ಆಲ್ಟರ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ಡಿಸೈನ್ಸ್ ಎಲ್ಲ ಅದು ಇದಾಗ್ಬಿಡುತ್ತೆ. ಹಂಗೆ ನೋಡ್ಕೊಂಡು ಹೋಗೋಣ, ಇನ್ನೂ ಎಷ್ಟೊಂದು ಕೆಳಗಡೆ ಎಲ್ಲ ಇನ್ನೂ ಎಷ್ಟೊಂದು ಬ್ರ್ಯಾಂಡ್ ಇದೆ. ಗ್ರೌಂಡ್ ಫ್ಲೋರ್ಗೆ ಹೋಗ್ತಾರೆ, ಅಲ್ಲೂ ನೋಡೋಣ ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೂ ಓನ್ಲಿ ಮತ್ತು ಬೇರೆ ಆಪ್ಷನ್ಸ್ ಎಲ್ಲ ಇತ್ತು, ಅಲೆನ್ ಸೋಲಿ ಆ ಥರದ್ದೆಲ್ಲ. ನನಗೆ ಫೈನಲಿ ಅಲೆನ್ ಸೋಲಿಯಲ್ಲಿ ನನಗೆ ಪ್ಯಾಂಟ್ ಚೆನ್ನಾಗಿತ್ತು, ಫುಲ್ಲು ಕಂಫರ್ಟಬಲಾಗಿ ಚೆನ್ನಾಗಿತ್ತು. ಸೊ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಒಂದು ರೌಂಡು. ಇವಾಗ ನೆಕ್ಸ್ಟ್ ಈಚೆ ಬಂದಿದ ತಕ್ಷಣ ಅಲ್ಲೇ ಝಾರಾ ಇತ್ತು. ಸೊ ಇಲ್ಲಿ ಇವಾಗ ಝಾರಾಗೆ ಹೋಗಿ ಅಲ್ಲಿ ಅದಕ್ಕೆ ಬೇಕಾದಂಥ ಇವಾಗ ಪ್ಯಾಂಟ್ ಅಲ್ಲಿ ತೊಗೊಂಡಿದ್ದಲ್ಲ, ಸೊ ಇಲ್ಲಿ ಟಾಪ್ ಅದೆಲ್ಲ ನೋಡೋಣ ಅಂದ್ಬಿಟ್ಟು ಶಾಪಿಂಗ್ ಆಯಿತು. ಬಟ್ಟೆಗಂತ ಬಂದರೆ ಅಂತೂ ಅದು ತಗೊಳ್ಳ ಇದು ತಗೊಳ್ಳ ಇದು ಟ್ರೈ ಎಲ್ಲ ಅಂದ್ಕೊಂಡು ಇವಾಗ ಝಾರಾಗೆ ಬಂದಿದ್ದೀವಿ. ಇವಾಗ ಇದೊಂದು ಸ್ವಲ್ಪ ನೋಡಿಕೊಂಡು ಹೋಗೋಣ ಅಂತ. ಇಲ್ಲಿ ನನಗೆ ಅದಕ್ಕೆ ಪ್ಯಾಂಟ್ಗೆ ಟಾಪ್ ಮ್ಯಾಚಿಂಗ್ ಸಿಕ್ತು. ಸೊ ಇಲ್ಲಿ ತೊಗೊಂಡು ಇಲ್ಲೂ ಝಾರಾ ಶಾಪಿಂಗು ಮುಗೀತು. ಸರಿ, ಇನ್ನೇನು ಟೈಮ್ ಆಲ್ಮೋಸ್ಟ್ 9:45 10 ಆಗೇ ಬಿಟ್ಟಿತ್ತು. ಲೈಫ್ ಸ್ಟೈಲ್ ಹೋಗೋಣ ಅಂತಂದರೆ ಅಲ್ಲೂ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಊಟ ಮಾಡ್ಕೊಂಡು ಇನ್ನೇನು ಹೋಗೋಣ, ಇನ್ನು 2 days ಇನ್ನೂ ಟೈಮ್ ಇರುತ್ತೆ ಬರೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಊಟ ಮಾಡೋದಕ್ಕಂತ ಬಂದ್ವಿ. ರೈಸ್ ಐಟಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಬಿರಿಯಾನಿ ಆ ಥರ ಏನೋ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದು, ರೈಸ್ ಐಟಮ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಆಪ್ಷನ್ ಇರೋದು ನಮಗೆ KFC ಅಂದ್ಬಿಟ್ಟು KFCಗೆ ಹೋಗಿ ಅಲ್ಲಿ ರೈಸ್ ಬೌಲು ಮತ್ತು ಪಾಪ್ಕಾರ್ನ್ ಅದೆಲ್ಲ ತೊಗೊಂಡು ಅಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ತಿರ್ಗಾ ನೆಕ್ಸ್ಟ್ ಡೇ ಮಕ್ಕಳು ಎಲ್ಲ ಊರಿಗೆ ಹೋಗಿದ್ರು, ಅಂದರೆ ಮಮ್ಮಿ ಮನೆಗೆ ಹೋಗಿದ್ರಲ್ಲ. ಸೊ ನಾವಿಬ್ಬರು ಅದಕ್ಕೆ ಸ್ವಲ್ಪ ಲೇಟಾಗೇ ಬಂದಿದ್ದು ಶಾಪಿಂಗಿಗೆ ಅಂತ. ಎಷ್ಟೊತ್ತಾದ್ರೂ ಸೊ ನಾವಿಬ್ಬರೇ ಅಲ್ವಾ, ಆರಾಮಾಗಿ ನಮ್ಮ ಟೈಮು ಸ್ವಲ್ಪ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಅಂತ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ಲು ಕ್ಲೀನಿಂಗ್ ಇತ್ತು. ಸ್ಯಾಟರ್ಡೆ ಫುಲ್ಲು ಕ್ಲೀನಿಂಗ್ ಇಟ್ಕೊಂಡಿದ್ವಿ ನಾವು. ಇದು ನಮ್ಮ ಮಾವದು ಮ್ಯಾಕ್ ಕಂಪ್ಯೂಟರ್ ಆವಾಗ ತೊಗೊಂಡಿದ್ದಂತೆ ಇದು. ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ನಾವು ಫುಲ್ಲು ಮೇಲೆಲ್ಲ ಪಾತ್ರೆ ಎಲ್ಲ ತೊಳೆಯೋದು ಅದೆಲ್ಲ ಏನೂ ಮಾಡಿಲ್ಲ, ಎಲ್ಲ ಫುಲ್ಲು ಹೋಮ್ ಡೀಪ್ ಕ್ಲೀನಿಂಗ್ ಮಾಡಿದ್ದು. ನಾನು ಪ್ರತಿಯೊಂದು ನಾನು ಏನೂ ವೀಡಿಯೋ ಮಾಡಿಲ್ಲ, ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದು ನಾನು. ಫುಲ್ ಡೀಪ್ ಕ್ಲೀನಿಂಗ್, ಡಸ್ಟಿಂಗು ಡೀಪ್ ಕ್ಲೀನಿಂಗ್ ಮಾಡಿದ ಮನೇನ. ರೂಮೂ ಅಷ್ಟೇ, ಒಂದು ದಿವಸ ಅಲ್ಲಿ ಕ್ಲೀನಿಂಗ್ ಇಟ್ಕೊಂಡಿದ್ವಿ, ಇನ್ನೊಂದು ದಿವಸ ರೂಮ್ದಂದರೆ ನಾನೊಬ್ಬಳೇ ಮಾಡ್ಕೊಳ್ಳೋದು, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡ್ಕೊತೀವಿ. ಇಲ್ಲಿಗೆ ಯಾರು ಕೆಲಸ ಅಂದರೆ ಅವ್ರು ಯಾರೂ ಬರಲ್ಲ ಮಾಡ್ಕೊಡೋದಕ್ಕೆ, ಜಸ್ಟ್ ನಾನು ಅಷ್ಟೇ. ಅಲ್ಲಿ ಕೆಳಗಡೆ ಇಬ್ಬರು ಬಂದಿದ್ದರು, ಮತ್ತು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು 4 ಜನನೂ ಮಾಡ್ಕೊಂಡಿದ್ದು. ಫಸ್ಟ್ ಆಂಟಿ ಬರ್ತಾಯಿದ್ರು ನಮ್ಮ ಮನೆಗೆ ಕೆಲಸ ಮಾಡೋದಕ್ಕೆಲ್ಲನೂ, ಅವ್ರ ಮಗಳೆಲ್ಲ. ಆ ಆಂಟಿನೇ ಕರ್ಸ್ಕೊಂಡಿದ್ದು. ಈ ಅಕ್ಕಗೆ ಟೈಮ್ ಸಿಕ್ಕಲ್ಲ, ಅವ್ರು ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅವ್ರು ರಜನೂ ಹಾಕೋಕ್ಕಾಗಲಿಲ್ಲ ಅವರು. ಸೊ ಅದಕ್ಕೆ ಆಯಿತು ಅಂದ್ಬಿಟ್ಟು ಬೇರೆ ಆಪ್ಷನ್ ನಾವು ತೊಗೊಂಡಿದ್ದು. ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಕೆಳಗಡೆ ಎಲ್ಲ ಕ್ಲೀನಿಂಗ್ ಆಯಿತು. ಅಡುಗೆ ಮನೆಯೇ ಮೇನ್ ಇಂಪಾರ್ಟೆಂಟ್ ಕ್ಲೀನಿಂಗ್ ಅಂದರೆ. ತಿರ್ಗಾ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕ್ಲೀನಿಂಗ್ ಇರುತ್ತೆ, ಅಂದರೆ ಇಷ್ಟು ಡೀಪಾಗಿ ಮಾಡಲ್ಲ. ಇವಾಗ ಒಂದು ರೌಂಡ್ ಎಲ್ಲ ಆಗಿದೆಯಲ್ವ, ಇನ್ನೇನು ತಿರ್ಗಾ ಒಂದು 25 days ಅಷ್ಟೊತ್ತಿಗೆ ಹಬ್ಬನೇ ಬರುತ್ತೆ. ಅವಾಗ ತಿರ್ಗಾ ಇಷ್ಟು ಡೀಪ್ ಕ್ಲೀನಿಂಗ್ ಮಾಡಲ್ಲ. ಕ್ಲೀನಿಂಗ್ ಅವಾಗೂ ಮಾಡ್ತೀವಿ. ಇವಾಗ ರೂಮನ್ನು ಅಷ್ಟೇ ಪ್ರತಿಯೊಂದು ಕ್ಲೀನಿಂಗ್. ಇವಾಗ ಮಕ್ಕಳಿತ್ತು ಅಂತ ಅಂದರೆ ಸ್ವಲ್ಪ ಅಂದರೆ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸೋದು, ಅದೇ ತಿಕ್ಕೋದು ಮಾಡ್ತೀವಿ. ಇವತ್ತು ಫುಲ್ಲು ಡೀಪ್ ಕ್ಲೀನಿಂಗು, ಯಾಕಂದರೆ ಎಷ್ಟೊಂದು ಐಟಮ್ಸ್ ಎಲ್ಲ ನಮಗೆ ಬೇಡದೇ ಇರೋದು ಅದು ಇದು ಎಲ್ಲ ಇರುತ್ತೆ. ಅದೆಲ್ಲ ತೆಗಿಯೋದು, ಎಲ್ಲ ಒಂದು ದೊಡ್ಡ ಕವರಲ್ಲಿ ಎಲ್ಲ ಬೇಡದೇ ಇರೋದು ಅದೆಲ್ಲ ಹಾಕಿಟ್ಟಿದ್ದೀನಿ.
ಸೊ ಇವಾಗ ಈ ಟೇಬಲಲ್ಲಿ ಫುಲ್ಲು ಕ್ಲೀನ್ ಮಾಡ್ಕೊಂಡೆ. ಈ ಟೇಬಲ್ ಒಳಗಡೆ ನಾವು ಏನೇನು ಇಟ್ಟಿರ್ತೀವಿ ಮರ್ತೇ ಹೋಗಿರ್ತೀನಿ ಒಂದೊಂದು ಸತಿ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಫುಲ್ಲು ನಾವು ದೋಸೆ ತಿನ್ನಬೇಕು ಅನಿಸ್ತು, ಹೊಟ್ಟೆ ಹಸಿತಾಯ್ತು. ಫುಲ್ಲು ಕೆಲಸ ಎಲ್ಲ ಮಾಡಿದೆಲ್ಲ ಆದಮೇಲೆ ಈವ್ನಿಂಗ್ ಇದು ದೋಸೆ ಎಲ್ಲ ತಿನ್ಕೊಂಡು ಅಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ದೋಸೆ ತಿಂದ್ಕೊಂಡು ಮನೆಗೆ ಬಂದ್ವಿ. ಇವಾಗ ನೆಕ್ಸ್ಟ್ ಡೇ ವ್ಲಾಗ್ ಇದು. ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಮಮ್ಮಿ ಮನೆಗೆ. ಮೆಟ್ರೋ ಅಲ್ಲಿ ಹೋಗೋಣ ಅಂತ. ಮೆಟ್ರೋ ಅಲ್ಲಿ ನಾನು ಒಬ್ಬಳೇ ಅಂದರೆ ಬರ್ಬೋದು, ಮಕ್ಕಳನ್ನ ಇಬ್ಬರೂ ಇಟ್ಕೊಂಡು ಬರೋಕ್ಕಾಗಲ್ಲ. ಒಂದೊಂದ್ಸತಿ ಒಬ್ಬ ಇದ್ದರೆ ಕರ್ಕೊಂಡು ಬರ್ಬೋದು. ವಿತ್ ಬ್ಯಾಗ್ ಲಗೇಜಸ್ ಎಲ್ಲ ಎತ್ಕೊಂಡು ನಾನು ಯಾವಾಗಲೂ ಮೆಟ್ರೋ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಮೆಟ್ರೋದಲ್ಲಿ ಬಂದರೆ ನನಗೆ 1/2 hour ಆಗುತ್ತೆ ಅಷ್ಟೇ ಇವಾಗ ಮಮ್ಮಿ ಮನೆಗೆ. ಮತ್ತು ಟ್ರಾಫಿಕ್ ಅದೆಲ್ಲ ಏನೂ ಇರಲ್ವಲ್ಲ. ನಾರ್ಮಲಾಗಿ ಹೋದ್ರೂ ಒಂದು 45 minutes 1 hour ಅಷ್ಟರಲ್ಲೇ ಆಗುತ್ತೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಇಬ್ಬರೂ ಕರ್ಕೊಂಬರೋಣ ಅಂತ. ಬರಬೇಕಾದ್ರೆ ಕ್ಯಾಬಲ್ಲಿ ಬರೋಣ ಅಂದ್ಬಿಟ್ಟು ಆಪ್ಷನ್ ಇಟ್ಕೊಂಡಿದ್ದೀನಿ. ಇಲ್ಲ ಇವರೇ ಪಿಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ರೀಚ್ ಆದಮೇಲೆ ಶ್ರೇಯಸ್ಸು ಕಾಲ್ ಮಾಡಿದೆ, ಅವನು ಇವಾಗ ನನ್ನ ಪಿಕ್ ಮಾಡೋದಕ್ಕಂತ ಬಂದ. ಎಲ್ಲ ದೇಹಾನು ಶ್ರೇಯಸ್ಸನ ಹೌದಾ? ಏನು ಮಾಡ್ತಾ ಇದ್ದಾರೆ ನೀನು? ಅಷ್ಟೇ ಸ್ಮೈಲ್ ಮಾಡೆ. ಮಮ್ಮಿ ವೇರ್ ಆರ್ ಯು? ಯಾರು ಬಂದ್ರಾ? ಹಲೋ. ಅಣ್ಣನ ಮಗಳು ಇಲ್ಲೋಗಿ ದೊಡ್ಡಬಳ್ಳಾಪುರ. ಬಾಯ್. ಹಾಂ ಬಾಯ್. ಹಾಂ